ನಮ್ಮಂತವರನ್ನ ಕೈ ಹಿಡಿದು ಬರೆಸಿದ್ದರಿಂದ ಇವತ್ತು ನನ್ನ 50 ಪುಸ್ತಕಗಳಲ್ಲಿ ಸುಮಾರು 35 ಪುಸ್ತಕಗಳೇ ಅವರೇ ಪ್ರಕಟ ಮಾಡಿಸಿದ್ದಾರೆ. ನಾನು 50 ಪುಸ್ತಕ ಬರೆದಿದ್ದೀನಿ ಸ್ವಾಮೀಜಿ, ನಿಮ್ಗೆ ಎರಡು ಹೇಳ್ತಿದ್ದೀನಿ. ಅದರ ಪುಸ್ತಕದ ಒಟ್ಟು ಪುಟಗಳ ಸಂಖ್ಯೆ 20,000. ಪುಟಗಳ ಸಂಖ್ಯೆ 20,000. ಬುದ್ಧ ಪ್ರಕ್ರಿಯೆ ಕಾಯಕ ಜೀವಿ ಅನ್ನೋ ಪುಸ್ತಕಕ್ಕೆ ಚಿತ್ರಗಳನ್ನು ಬರೆಸ್ಬಿಟ್ಟು ಕಲ್ಯಾಣ ಕಾಲದ ಶರಣಿಯರನ್ನ ಕುರಿತಂತೆ ನಮ್ಮ ಶಿವಣ್ಣವರು ಅಸಾಧಾರಣ ವ್ಯಕ್ತಿಯಿಂದ ಚಿತ್ರಗಳನ್ನು ಬರೆಸಿ ವಿಶಿಷ್ಟವಾದ ಗ್ರಂಥವನ್ನು ಲೋಕಕ್ಕೆ ಲೋಕಾರ್ಪಣೆ ಮಾಡಿಸಿದ್ದಾರೆ. ಆತನ ಮುಂದೆ ಸಂತೋಷ ಆಗ್ತದೆ. ಮೊನ್ನೆ 50 ಪುಸ್ತಕವನ್ನ ಕನ್ಕ್ಲೂಡ್ ಮಾಡಿ ವಸಂತ್ ಕುಮಾರ್ ಅನ್ನಂತ ನನ್ನ ವಿದ್ಯಾರ್ಥಿ ಮಿತ್ರ, ಪುಸ್ತಕ ಅಕಾಡೆಮಿ ಅಧ್ಯಕ್ಷ, ಅವರು ಮುನ್ನುಡಿ ಬರೆದಿದ್ದಾರೆ. ರಾಜ್ಯಸಭಾ ಎಲ್ಲ ಹನುಮಂತಯ್ಯನವರು ಪುಸ್ತಕಕ್ಕೆ, ಮತ್ತೆ ಅಂಬೇಡ್ಕರ್ ಅವರ ಹೆಂಡತಿ ರಮಾಬಾಯಿ ಅಮು ಅವರಿಗೆ ಪುಸ್ತಕವನ್ನು ಅರ್ಪಣೆ ಮಾಡಿದ್ದೀನಿ. ಸರ್, ಇದು 50ನೇ ಪುಸ್ತಕ ಜೋಡಿಗೆ ಹಾಕ್ತೀನಿ, ನನಗೆ ಮೇ 5ನೇ ತಾರೀಕಿಗೆ ಈ ಪುಸ್ತಕ ಬೇಕು ಅಂತಂದ್ಬಿಟ್ಟು ನಮ್ಮ ಶಿವಣ್ಣವ್ರ ಹತ್ರ ಆದೇಶ ಮಾಡುವುದರ ಜೊತೆಗೆ ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ದೆ. ಈಗ ನನಗೆ ಸ್ನೇಹಿತರು ಹೇಳಿದ್ರು, 4 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ, ನೀವು ಮಾತಾಡೋದಾದ್ರೆ ನಿಮಗೆ ತಾಕತ್ತಿದ್ರೆ 2 ನಿಮಿಷ ಅಷ್ಟೇ ಮಾತಾಡಿ. ಸ್ವಾಮಿ, ನನಗೆ ಖಂಡಿತ ತಾಕತ್ತಿಲ್ಲ. ನನಗೆ ತಾಕತ್ತಿರೋದು ಬರವಣಿಗೆಯಲ್ಲಿ. ಐ ಆಮ್ ನಾಟ್ ಎ ಗುಡ್ ಸ್ಪೀಕರ್. ನಾನು ಬರೆಯೋನಷ್ಟೇ. ಆಮೇಲೆ ಇವತ್ತಿಗೂ ಈ ಕ್ಷಣಕ್ಕೂ 70 ವರ್ಷ ದಾಟಿ 71ನೇ ವಯಸ್ಸಿಗೆ 50ನೇ ಪುಸ್ತಕ ನಾನು ಬರೆದಿದ್ದೇನೆಂದ್ರೆ ನಾನು ಯಾವ ರಾಜಕಾರಣಿಯ ಮನೆಯ ಬಾಗಿಲಿಗೆ ನಾನು ಎಡತಾಕಿದವನಲ್ಲ. ಬೇಕಾದಷ್ಟು ಗೆಳೆಯರಿದ್ದಾರೆ, ನನ್ನ ಜೊತೆಗೆ ಮಂತ್ರಿಗಳಾದವರು, ನನ್ನ ಜೊತೆಗೆ ಓದವರು ಮಂತ್ರಿಗಳಾಗಿದ್ದಾರೆ, MLAಗಳಾಗಿದ್ದಾರೆ, MLCಗಳಾಗಿದ್ದಾರೆ. ಇವತ್ತು ಡಾಕ್ಟರ್ ಹನುಮಂತಯ್ಯನವರಿಗೆ ಫೋನ್ ಮಾಡಿದರೆ, ಪ್ರೊಫೆಸರ್ ಹೇಗಿದ್ದೀರಿ, ಈ ವಯಸ್ಸಿನಲ್ಲಿ ಏನು ಬರೀತೀರಿ ನೀವು? ಸ್ವಾಮಿ, ಈ ಸಮಾಜ ಅನ್ನ ಕೊಟ್ಟಿದೆ, ಆ ಅನ್ನ ಕೊಟ್ಟದಕ್ಕೆ ಅನ್ನದನ್ನ ಅರ್ಕೊಳ್ಬೇಕಾಗಿದೆ. ಕೆಲಸ ಮಾತಾಡಿಸ್ಬೇಕು, ಕೆಲಸ ಮಾಡಿದ್ರೆ ಮಾತಾಡಿಸೋದಿದೆಯಲ್ಲ, ಅದು ದುರಂತ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ. ಸ್ವಾಮೀಜಿ ಬಹಳ ಚೆನ್ನಾಗಿ ಹೇಳಿದ್ರು, ಸಾಧಕರನ್ನ ಉತ್ಸವದ ನೃತ್ಯಗಳಾಗಿ ದೇವಸ್ಥಾನಗಳಲ್ಲಿ ಇಡ್ತಾರೆ, ಸಾಧನೆ ಇದ್ದವರನ್ನ ಮುಂದಕ್ಕೆ ತರ್ತಾರೆ ಅಂತ ಇದೆಯಲ್ಲ, ಇದು ನಿಜಕ್ಕೂ ಸತ್ಯ ಸತ್ಯ ಸತ್ಯ. ಏನಾಗಲಿ, ನನ್ನ ಸಬ್ಜೆಕ್ಟಿಗೆ ಬರ್ತೀನಿ. ನಾನು 3 ಪ್ರಿನ್ಸಿಪಲ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತೀನಿ, ತತ್ವಗಳನ್ನು. ಮೊದಲನೇದಾಗಿರ್ತಕ್ಕಂಥದ್ದು, ಭಾರತದ ಸಾಮಾಜಿಕ ಚರಿತ್ರೆ ಆರಂಭವಾಗದೆ ಬುದ್ಧನಿಂದ. ಭಾರತದ ಸಾಮಾಜಿಕ ಚರಿತ್ರೆ ಆರಂಭ ಆಗೋದು ಬುದ್ಧನಿಂದ. ಬುದ್ಧ ಇದ್ದಂತ ಕಾಲ ಕ್ರಿಸ್ತಪೂರ್ವ 5ನೇ ಶತಮಾನ. ಬುದ್ಧ ಇದ್ದಿದ್ದು ಕ್ರಿಸ್ತಪೂರ್ವ 5ನೇ ಶತಮಾನ ಅಂದ್ರೆ ಇಲ್ಲಿಗೆ 2600 ವರ್ಷಗಳ. ಆದ್ರೆ ಅವನ ಹೆಸರು ಮಾತ್ರ ಜನಗಣದಲ್ಲಿ ಮಾಸ್ ಇಲ್ಲ, ಮಾಸ್ ಅದು ಇಲ್ಲ. ಭಾರತದ ಭೂಪಟ, ಭಾರತದ ಜನವರ್ಗ, ಸಂವಿಧಾನ ಎಲ್ಲೇ ಬರುತ್ತೋ ಅಲ್ಲೇ ಬದುಕಿದ್ದಾನೆ. ಸಾಮಾಜಿಕ ತತ್ವ ಇತ್ತು. ಎಲ್ಲದಕ್ಕಿಂತಲೂ ತನಗೆ ಜನ್ಮ ನೀಡಿದ ತಾಯಿ ಆತನಿಗೆ ಅಪಾರವಾದ ಗೌರವವಿತ್ತು. ಆ ಗೌರವದಲ್ಲಿ ಬಹಳ ಜನ ಬರ್ತಾರೆ. ಅವರುಗಳಲ್ಲಿ ಮುಖ್ಯವಾದವರು ಭಗವಾನ್ ಬುದ್ಧನ ಗಂಡು ಮಗುವಿಗಿಂತ ಹೆಣ್ಣು ಮಗುವೇ ಶ್ರೇಷ್ಠ ಎನ್ನುತ್ತಾನೆ. ಬುದ್ಧನ ಸಂಘದಲ್ಲಿ ತಾಯಿ ಗೌತಮಿ ಇದ್ದು, ಬುದ್ಧನ ಸಂಘದಲ್ಲಿ ತಾಯಿ ಗೌತಮಿ ಇದ್ದು, ಹೆಂಡತಿ ಯಶೋಧನೆ ಇದ್ದು, 500 ಭಿಕ್ಷುಣಿಯರು ಇದ್ದರು. ನೋಡಿ, 12ನೇ ಶತಮಾನದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳು ಇದ್ರು? 330 ಸ್ವಾಮೀಜಿ ಹೇಳಿದ್ರು. 2600 ವರ್ಷಗಳ ಹಿಂದೆ 500 ಭಿಕ್ಷುಣಿಯರಿದ್ರು. ರಾಜನ ಮನೆಯಿಂದ ಹಿಡಿದು ಸಾಮಾನ್ಯ ಮತ್ತು ಕೆಳವರ್ಗದ ಜನರ ಸಂಘದಲ್ಲಿ ಸದಸ್ಯರಾಗಿದ್ದರು. ಇಲ್ಲಿ ಭಾರತೀಯ ಅವನಿಗೆ ಉದಾತ್ತವಾದ ಸ್ಥಾನಮಾನ ದಕ್ಕಿದ್ದು. ಅವರಲ್ಲಿ ವೃತ್ತಿಯಲ್ಲಿ ವೇಶ್ಯೆ ಅಂಬರಪಾಲೆ, ಅಂಬರಪಾಲೆ. ನಮ್ಮ ವಚನ ಸಾಹಿತ್ಯದಲ್ಲಿ ಬರುತ್ತದೆ, ಪುಣ್ಯಶ್ರೀ ವಚನ ಕಾರ್ತೀಯ ಅಂತ ಅಂದ್ಬಿಟ್ಟು. ನಂತರದ